ನಮ್ಮ ಸರ್ಕಾರ ಜುಡಿಷಿಯಲ್ ಕಮಿಷನ್ ಅನ್ನು ಅಪಾಯಿಂಟ್ ಮಾಡಿದ್ದೀವಿ ಅಂಡರ್ ದಿ ಕಮಿಷನ್ ಆಕ್ಟ್, ಐ ಮೀನ್ ಕಮಿಷನ್ ಆಫ್ ಎಂಕ್ವೈರಿ ಆಕ್ಟ್. ಮೂಡ ಇದ್ರ ಮೇಲೆ ಆಮೇಲೆ ಹೇಳ್ತೀನಿ ಕಾನೂನು ಸ್ವರೂಪ ಎಲ್ಲ ಈಗಲೇ ಹೇಳಕ್ಕಾಗಲ್ಲ ನಿಮಗೆ. ಕಾನೂನು ಹೋರಾಟ ಮಾಡ್ತೀವಿ. ಯು ಹ್ಯಾವ್ ಟೇಕನ್ ಎ ಡಿಸಿಷನ್ ಟು ಫೈಟ್ ದಿಸ್ illegal conspiracy. It is a big conspiracy hatched out by the BJP and JDS and also Government of India, and they have utilized the Governor's office. ಒಬ್ರು ಕೇಳಿ ಆಮೇಲೆ ನೀವು ಕೇಳಿ, ಇವ್ರು ಕೇಳಿ ಆಮೇಲೆ ನೀವು ಕೇಳಿ. ತಾಳಪ್ಪ ಇವನು ಕೂತಿರೋ. ರಾಜ್ಯಪಾಲರ ಈ ನಡೆ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರು ಕೊಡ್ತೀರಾ ಮತ್ತು ಕೇಂದ್ರ ಅವರನ್ನ ವಾಪಸ್ ಕರೆಸಿಕೊಳ್ಳಿ ಅಂತ ಹೇಳಿ ಮನವಿ ಮಾಡ್ತೀರಾ? ಈಗ ಸದ್ಯಕ್ಕೆ ಕ್ಯಾಬಿನೆಟ್ ನಲ್ಲಿ ಅದು ಚರ್ಚೆ ಆಗಿಲ್ಲ, ಅದನ್ನು ತೀರ್ಮಾನ ಮಾಡಿಲ್ಲ. ಅದನ್ನ ಮುಂದಿನ ದಿನಗಳಲ್ಲಿ ನಾವು ಹೈಕಮಾಂಡ್ ಅವ್ರ ಜೊತೆ ಮಾತಾಡಿ ಚರ್ಚೆ ಮಾಡ್ತೀವಿ. ಬಿಕಾಸ್ ನಮ್ಮಲ್ಲಿ ಇಂಡಿಯಾ ಇದೆಯಲ್ಲ ಅಪೋಸಿಷನ್ ಅವರು, ಅವ್ರ ಜೊತೆಲೂ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ಸರ್, ಪಿ ದೇಸಾಯಿ ನೇತೃತ್ವದ ನ್ಯಾಯಾಂಗ ತನಿಖೆ ಎಲ್ಲಿಗೆ ಬಂದಿದೆ ಸರ್? ಪಿ ದೇಸಾಯಿ ನೇತೃತ್ವದ ನ್ಯಾಯಾಂಗ ತನಿಖೆ ಎಲ್ಲಿಗೆ? ಯಾವುದು? ಈಗ ನ್ಯಾಯಾಂಗ ತನಿಖೆ ಈಗ ಪ್ರಾರಂಭ ಆಗಿದೆ. ಅವರಿಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. Why and what for I should resign? Tell me why I should resign. See, according to me, the governor has to resign because he acted like a puppet in the hands of the Government of India. Yes, thank you. ನೀವು ರಾಜ್ ಕೇಳಿದ್ರಲ್ಲ ಅಂತ ಹೇಳಿದೀನಿ ನಾನು. ನೀವು ಕೇಳಿದ್ರಲ್ಲ, on why I should resign? Tell me, what is the offense that I have committed? ಯಾಕೆ ಅಂತಂದ್ರೆ ಅವರು ಬಿಜೆಪಿ ಅವರು JDS ನವರು ರಾಜಕೀಯವಾಗಿ ಮಾಡಿ ಅಂತಾರೆ, ಇವರು ಆಕ್ಟ್ ಮಾಡಿದ್ದಾರೆ, ಡ್ಯಾನ್ಸ್ ಮಾಡ್ತಾರೆ.